ಜನರ ಸಾಂಸ್ಕೃತಿಕ ಜೀವನವನ್ನ ಪ್ರೋತ್ಸಾಹಿಸಿ ಬೆಂಬಲಿಸುವಂಥವು, ಸಮುದಾಯಗಳನ್ನು ಒಗ್ಗೂಡಿಸುವಂಥವು, ಸಾಮರಸ್ಯವನ್ನು ಬೆಳೆಸುವಂಥವು ಮತ್ತು ಸ್ನೇಹ ಸಂಬಂಧವನ್ನು ಬೆಳೆಸುವ ಜೊತೆಗೆ ನಮ್ಮ ಆಚಾರ ವಿಚಾರಗಳು ಮತ್ತು ಗ್ರಾಮೀಣ ಕಸುಬುಗಳನ್ನು, ಕ್ರೀಡೆಯನ್ನು, ಬದುಕನ್ನು ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಮಹತ್ತರವಾದಂಥ ಒಂದು ಉತ್ಸವ ಇದೆ. ಈ ಉತ್ಸವದಲ್ಲಿ ಎಲ್ಲರೂ ಕಳೆದ ಒಂದು ವಾರದಿಂದ ಎಲ್ಲ ಚಿಂತೆಗಳನ್ನು ಬರೆದು ಸಂಪೂರ್ಣವಾಗಿ ಲಕ್ಷಾಂತರ ಜನರು ಈ ಕಾರ್ಯಕ್ರಮದಲ್ಲಿ ತೊಡಗಿ ನಮ್ಮ ಮಾನಸಿಕ ಒತ್ತಡಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಜಾತ್ರಾ ಮಹೋತ್ಸವ ಸ್ವಲ್ಪ ಮಟ್ಟಿಗೆ ಪ್ರೇರಣೆಯನ್ನೇ ನೀಡಿರ್ತಕ್ಕಂಥದ್ದನ್ನು ನಾವು ಎಲ್ಲ ವರ್ಷಗಳಲ್ಲೂ ನೋಡಬಹುದು. ಒಂದು ವೇಳೆ ಭಾರತ ಒಂದು ದೊಡ್ಡ ದೇಶ, ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಅನೇಕ ಧರ್ಮಗಳಿದ್ದಾವೆ, ಜಾತಿಗಳಿದ್ದಾವೆ, ಭಾಷೆಗಳಿದ್ದಾವೆ, ವೈವಿಧ್ಯಮಯವಾದಂಥ ಜೀವನ ಇದೆ. ಇದೆಲ್ಲರ ನಡುವೆನೂ ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಒಂದೇ ಸಂದೇಶವನ್ನು ಹೇಳುವ ಮುಖಾಂತರ ಭಾರತವನ್ನು ಒಗ್ಗಟ್ಟಾಗಿ ಇಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ಭಾರತ ಒಗ್ಗಟ್ಟನಾಗಿ ಇರಬೇಕಾದ್ರೆ ಈ ದೇಶದ ಸಂವಿಧಾನ ಅತ್ಯಂತ ಪ್ರಮುಖವಾದದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ದೇಶದ ಎಲ್ಲ ಧರ್ಮಗಳನ್ನ, ಎಲ್ಲ ಸಮುದಾಯಗಳನ್ನ, ಆಚಾರ ವಿಚಾರಗಳನ್ನ, ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸಿ ದೇಶದ ಒಗ್ಗಟ್ಟನ್ನ, ಬಹುತ್ವವನ್ನ ಕಾಪಾಡುವಂತ ಒಂದು ದೊಡ್ಡ ಸಾಧನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಪ್ರತಿದಿನ ಮಕ್ಕಳು, ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆಯನ್ನ ಓದಬೇಕು ಅಂತ ಹೇಳಿದ್ದಾರೆ. ಆ ಸಂವಿಧಾನದ ಪೀಠಿಕೆ ಓದುವಾಗ ನಾವು ಹಿಂದೂ ಧರ್ಮದವರು, ನಾವು ಕ್ರೈಸ್ತ ಧರ್ಮದವರು, ನಾವು ಇಸ್ಲಾಂ ಧರ್ಮದವರು, ನಾವು ಜೈನ ಧರ್ಮದವರು, ಬೌದ್ಧ ಧರ್ಮದವರು ಅಂತ ಹೇಳಲಿಲ್ಲ. ಭಾರತದ ಜನಗಳಾದ ನಾವು ಅಂತ ಹೇಳ್ತೀವಿ. ಈ ಪದದ ಸಂದೇಶವೇ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಸಂದೇಶ. ಅದರಲ್ಲಿ ಭಾರತದ 140 ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಶ್ರೇಷ್ಠ ಸಂವಿಧಾನದ ಆಶೆಗಳಿದ್ದಾವೆ. ಜನರ ಹಕ್ಕು ಮತ್ತು ಕರ್ತವ್ಯ ಇದೆ. ಹಕ್ಕು ಮತ್ತು ಮೂಲಭೂತ ಹಕ್ಕುಗಳಿದ್ದಾವೆ, ಕರ್ತವ್ಯ ಮತ್ತು ಜವಾಬ್ದಾರಿಗಳು ಇದ್ದಾವೆ. ಅದರ ಜೊತೆಗೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅವನು ಇಚ್ಛಿಸಿದ ಧರ್ಮದಲ್ಲಿ ಸ್ವಯಂ ಪ್ರೇರಿತವಾಗಿ ಬದುಕಲಿಕ್ಕೆ ಮುಕ್ತವಾದ ಅವಕಾಶ ಇದೆ. ಪ್ರತಿಯೊಬ್ಬ ಪ್ರಜೆ ತಾನು ಬಯಸಿದಂತ ಧರ್ಮದಲ್ಲಿ ತನ್ನ ಬದುಕನ್ನ ನಿರೂಪಣೆ ಮಾಡಲಿಕ್ಕೆ ಸಂವಿಧಾನ ಮುಕ್ತ ಅವಕಾಶವನ್ನು ಕೊಟ್ಟಿದೆ. ಬಲವಂತಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅದರ ಜೊತೆಗೆ ಎಲ್ಲ ಜನರಿಗೆ ಸಮಾನತೆ, ಸ್ವಾಭಿಮಾನ, ಅವಕಾಶ, ಘನತೆ, ಗೌರವ, ಸ್ಥಾನಮಾನಗಳು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಧಾರ್ಮಿಕ ಆಚಾರ ವಿಚಾರಗಳ ಮುಕ್ತ ಆಚರಣೆಗೆ ಅವಕಾಶ ಇದ್ದಾವೆ. ಅಂದ ಮೇಲೆ ಇಲ್ಲಿ ಯಾವ ಧರ್ಮವೂ ಮೇಲಲ್ಲ, ಯಾವ ಧರ್ಮವೂ ಕೀಳಲ್ಲ. ಸಂವಿಧಾನದ ಮುಂದೆ ಎಲ್ಲರೂ ಒಂದೇ. ಯಾರು ಮೇಲ್ಜಾತಿಯವರು ಇಲ್ಲ, ಯಾರು ಕೆಳಜಾತಿಯವರು ಇಲ್ಲ. ಸಂವಿಧಾನದಲ್ಲಿ ಈ ಪದಗಳ ಬಳಕೆಗೆ ಅವಕಾಶವೂ ಇಲ್ಲ. ಮುಂದುವರೆದ ಮತ್ತು ಹಿಂದುವರೆದ ವರ್ಗಗಳೇ ವಿನ ಮೇಲುಜಾತಿ ಕೀಳುಜಾತಿ ಪದಗಳ ಪ್ರಯೋಗಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಇಷ್ಟೆಲ್ಲ ಇದ್ರೂ
ಇಂದು ಭಾರತ ದೇಶದಲ್ಲಿ ಧಾರ್ಮಿಕ ಭಯೋತ್ಪಾದನೆ, ಅದು ಇಸ್ಲಾಂ ಇರ್ಬೋದು, ಹಿಂದೂ ಧರ್ಮ ಇರ್ಬೋದು, ಸಿಖ್ ಧರ್ಮದ ಯಾರು ಇರ್ಬೋದು, ಜಿನೋಫೋಬಿಯಾ ಅಂದ್ರೆ ರಿಲಿಜಿಯಸ್ ಎಕ್ಸ್ಟ್ರೀಮಿಸಮ್, ಧರ್ಮದ ಕ್ರೋಧದಿಂದ ಜನರನ್ನ ಭಯಭೀತರನ್ನಾಗಿ ಮಾಡಿ ನಾವು ಹೇಳಿದಂತೆ ಕೇಳಬೇಕು ಅಂತಕ್ಕಂಥ ಒತ್ತಾಯಗಳು ನಮ್ಮ ದೇಶದ ಸಂವಿಧಾನಕ್ಕೆ ಅಪಾಯವನ್ನು ತಂದೊಡ್ತಕ್ಕಂಥವು. ಅದಕ್ಕೆ ಎಂದೂ ಕೂಡ ಅವಕಾಶಗಳನ್ನು ಕೊಡದೇನೆ ಜನತೆ ಸಂವಿಧಾನದ ರಕ್ಷಣೆಯಲ್ಲಿ ಕಳ್ಕೊಂಡು ಹೋದಾಗ ಅದು ನಮ್ಮೆಲ್ಲರನ್ನ ರಕ್ಷಣೆ ಮಾಡುತ್ತೆ. ಎಲ್ಲ ಧರ್ಮದ ಆಚಾರ ವಿಚಾರಗಳಿಗೆ ಮುಕ್ತವಾದಂಥ ಅವಕಾಶಗಳು, ಆಚರಣೆ ವಿಚಾರಣೆಗಳಿಗೆ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವಗಳು ಅಲ್ಲಿ ಅಭಿವ್ಯಕ್ತವಾಗಿದ್ದಾವೆ. ಆ ನೆಲೆಗಟ್ಟಿನ ಕೆಳಗಡೆ ಇವತ್ತು ದೇಶದಲ್ಲಿ ನಡೀತಕ್ಕಂಥ ಮಹಿಳಾ ಅತ್ಯಾಚಾರಗಳು, ಅಸ್ಪೃಶ್ಯ ಆಚರಣೆಗಳು, ಜಾತಿ ನಿಂದನೆ, ಕೀಳು ಮತ್ತು ಮೇಲುಗಳ ತಾರತಮ್ಯಗಳು ಸಮ ಸಮಾಜದ ನಿರ್ಮಾಣಕ್ಕೆ ಆಘಾತವನ್ನು ಉಂಟು ಮಾಡತಕ್ಕಂಥ ಒಂದು ಪ್ರಯತ್ನಗಳೇ ಆಗಿದ್ದಾವೆ. 76 ವರ್ಷಗಳ ಸ್ವತಂತ್ರ ಭಾರತದಲ್ಲಿ ನಾವು ಅನೇಕ ಸಾಧನೆಗಳನ್ನು ಮಾಡಿದ್ರು ನಮ್ಮನ್ನು ಇನ್ನೂ ತಲೆದಗ್ಗಿಸುವಂತೆ ಮಾಡಿರುವಂತಹ ಅಸ್ಪೃಶ್ಯತೆ ಆಚರಣೆ ಮಾನವ ಹಕ್ಕುಗಳ ಉಲ್ಲಂಘ ಸ್ಪಷ್ಟನೆಯಾಗಿ ಕಾಣ್ತದೆ. ಸರ್ವಾಧಿಕಾರಿ ಧೋರಣೆಯ ಆಡಳಿತ ಪ್ರವೃತ್ತಿಗಳು ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥವು, ಸಂವಿಧಾನವನ್ನು ಧಿಕ್ಕರಿಸುವಂತ ನಡೆ ಈ ದೇಶಕ್ಕೆ ಅಪಾಯವನ್ನು ಉಂಟು ಮಾಡತಕ್ಕಂಥ ಪ್ರಸಂಗಗಳೇ ಆಗಿದ್ದಾವೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸುತ್ತೂರಿನ ಶ್ರೀಮಠಗಳು ಸಂವಿಧಾನದ ಚೌಕಟ್ಟಿನ ಕೆಳಗಡೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿ ನಾಡಿನ ಸಾಂಸ್ಕೃತಿಕ ನಡವಳಿಕೆ ಮತ್ತು ಜೀವನವನ್ನು ಅಭಿವ್ಯಕ್ತಗೊಳಿಸಿ ನಾವೆಲ್ಲರೂ ಒಂದೇ ಇರತಕ್ಕಂಥ ಸಂದೇಶದ ಮೂಲಕ ನಮ್ಮ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವುದರ ಜೊತೆಗೆ ಅತ್ಯಂತ ಅಮೂಲ್ಯವಾಗಿ ಬೇಕಾದಂಥ ಶಿಕ್ಷಣ, ದಾಸೋಹ, ಆರೋಗ್ಯ ಮತ್ತು ಸಮಾಜ ಸೇವೆಗಳಂತ ಸಂವಿಧಾನದ ಪ್ರಿಯಾಂಬಲ್ನ ಮೂಲ ಉದ್ದೇಶಗಳನ್ನು ಒಂದು ಧಾರ್ಮಿಕ ಸಂಸ್ಥೆಯಾಗಿ ಮಾಡುವುದರ ಮುಖಾಂತರ ಜವಾಬ್ದಾರಿ ಮತ್ತು ಕರ್ತವ್ಯವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಿ ಸಂವಿಧಾನದ ನಿರ್ದೇಶನದ ತತ್ವಗಳ ಕೆಳಗಡೆ ನಾವೆಲ್ಲರೂ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ